ಬಿಡ್ತಾ ಇದ್ರ? ಇಟ್ ಈಸ್ ಓನ್ಲಿ ಕಮಲ್ ಹಾಸನ್ ಮಾತಾಡಿದ್ರು ಅಂತ ಈಗ ಯಾರು ಮಾತಾಡ್ತಾ ಇಲ್ವಾ? ತಪ್ಪು ಮೇಡಮ್. ಯಾವ್ದು ಫಿಲಮು ಮತ್ತೆ ಕನ್ನಡ ಇದನ್ನ ಎರಡನ್ನೂ ಯಾವಾಗಲೂ ಸಪರೇಟ್ ಆಗಿ ಇಟ್ಕೊಂಡೆ ನೋಡಿ. ಕನ್ನಡಿಗರು ಇಲ್ಲ ಅಂದಿದ್ರೆ ಅವ್ರು ಯಾರು ಇವತ್ತು ಬೇರೆ ರಾಜ್ಯದಲ್ಲಿ ಹೋಗಿ ಬೆರೆಯಕ್ ಆಗ್ತಿರ್ಲಿಲ್ಲ. ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಮೇಡಮ್, ರಚಿತಾ ರಾಮ್ ಅವ್ರು ದೊಡ್ಡ ಆಕ್ಟ್ರೆಸ್, ಮತ್ತೆ ಸಾಕಷ್ಟು ಬುದ್ಧಿವಂತ ಬಟ್ ಫಸ್ಟ್ ಲೈನ್ ಅಲ್ಲಿ ಇಲ್ಲದೆ ಇರುವಂತ ಆಕ್ಟರ್ಗಳು ಬಾಯ್ ಬಿಡ್ತಾರೆ. ಈ ಫಸ್ಟ್ ಲೈನ್ ಅಲ್ಲಿರೋ ಆಕ್ಟರ್ಗಳದೇ ನಮಗೆ ಕರಿಯರ್ ಯಾವಾಗ ಬಿಲ್ಡ್ ಮಾಡ್ತಾರೋ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು. ಯಾವುದೇ ಸಮಸ್ಯೆ ಬಂದ್ರೆ ದಯವಿಟ್ಟು ಇದಕ್ಕೆ ಲಿಂಕ್ ಮಾಡಬೇಡಿ ಫಿಲಮ್ಗೂ ಮತ್ತೆ ಇದಕ್ಕೆ ಅಂತ ಹೇಳೋ ಒಂದು ಧೀಮಂತತನ ಬೆಳೆಸ್ಕೋಬೇಕು. ಇದೇ ದುಗ್ಗಬಟ್ಟಿ ನ್ಯಾಷನಲ್ ಲೆವೆಲ್ ನಾವು ಟಿವಿ ಚಾನಲ್ ಅಲ್ಲಿ ಅವ್ರು ಮಾತಾಡುವಾಗ ಹಿಂದಿನ ಅಪೋಸ್ ಮಾಡಿದ್ರು, ಅಲ್ಲೆಲ್ಲ ಕೇಳ್ತಾ ಇದ್ರು ಹಿಂದಿ ಇಲ್ಲ ತೆಲುಗು ಫಸ್ಟ್ ಅಂತ ಹೇಳಿದ್ರು ಅವರು. ಆ ರೀತಿ ಇವರು ಅವ್ರಿಗೆ ಸುದೀಪ್ ಕೂಡ ಒಂದು ಶೋ ನಲ್ಲಿ ಕನ್ನಡ ತಪ್ಪಾಗಿ ಮಾತಾಡಿದಾಗ ಅದು ಕನ್ನಡ ಅಲ್ಲ ಕನ್ನಡ ಅಂತ ಹೇಳುವಂತ ದೊಡ್ಡತನ ಅಲ್ಲಿ ತೋರಿಸಿರುವಾಗ ಈಗ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಎಕ್ಸಾಂಪಲ್ ನೀವು ಹೇಳಿದ್ದು ಸುದೀಪ್ ಅವರು ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅಂತ ಹೇಳಿದ್ರು. ಅದ ನಮ್ಮ ಅಭಿಯಾನ ಆಕ್ಚುಲಿ ಅದು ಅವ್ರು ತಗೊಂಡ್ರು. ಅದು ನ್ಯಾಷನಲ್ ಡಿಬೇಟ್ ಆಯ್ತು, 25-30 ಚಾನಲ್ ಡಿಬೇಟ್ ಆಯ್ತು, ಪ್ರೈಮ್ ಮಿನಿಸ್ಟರ್ ತನಕ ಹೋಯ್ತು. ಅವ್ರ ಕರಿಯರ್ ಹಾಳಾಗೋಯ್ತಾ? ಖಂಡಿತ ಹಾಳಾಗೋದಿಲ್ಲ ಸರ್. ಅಭಿಮಾನ ಇರೋರು ಯಾವ ಭಾಷೆಯಲ್ಲಿ ಸುದೀಪ್ ದರ್ಶನ್ ಅಥವಾ ಯಶ್ ಯಾಕೆ ಮಾತಾಡ್ತೀವಿ ಅಂತಂದ್ರೆ ಅವ್ರು ಇಷ್ಟು ಜನ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಕರ್ನಾಟಕವನ್ನ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋರು. ಹಾಗಾಗಿ ಅವ್ರು ಮಾತಾಡ್ಬೇಕು ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಸ್ಟ್ ಲೈನ್ ಅಲ್ಲಿ ಯೂಶುವಲ್ ಆಗಿ ದರ್ಶನ್ ಮಾತಾಡ್ತಾರೆ ಮೇಡಮ್, ಸುದೀಪ್ ಮಾತಾಡ್ತಾರೆ ಒಂದೊಂದ್ಸತಿ. ಈ ಸತಿ ಏನೋ ಮಾತಾಡಿಲ್ಲ ಗೊತ್ತಿಲ್ಲ, ದರ್ಶನ್ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ನಾನ್ ಮಾಡೋದೇ ಕನ್ನಡ ಚಿತ್ರ, ಕನ್ನಡ ಜನಕ್ಕೆ ಮಾತ್ರ, ಅದು ಬೇಕಾದ್ರೆ ಪ್ಯಾನ್ ಇಂಡಿಯಾ, ಅದು ಆರ್ಗ್ಯಾನಿಕ್ ಆಗಿ ಎಲ್ಲಾದ್ರೂ ಹೋಗ್ಲಿ ಅಂತ ಹೋಗಿ ಮಾಡ್ಕೊಳ್ಳಿ, ಬಟ್ ನಾನ್ ಮಾಡೋದು ಕನ್ನಡಕ್ಕೆ ಅಂತ. ಇದು ಇವ್ರಿಗೆಲ್ಲ ಏನಾಗ್ಬಿಟ್ಟಿದೆ, ಯಾವ ಲೆವೆಲ್ಗೆ ಕರ್ನಾಟಕ ಕನ್ನಡನ ಅವರು ಏನಕ್ಕೆ ಫಿಲಂ ಮೇಕರ್ಸ್ ಮಾತಾಡ್ತಾ ಇಲ್ಲ ಅಂದ್ರೆ ಕಮಲ್ ಹಾಸನ್ ಮೇರು ನಟ ಅಂದ್ಕೊಂಡು ಮಾತಾಡಿಲ್ಲ. ಒಂದು ಶಿವಣ್ಣ ಅಲ್ಲಿದ್ರು, ಶಿವಣ್ಣನೇ ಮಾತಾಡಿಲ್ಲ, ಒಂದು ರಾಜಪ್ಪ ಅವರೇ ಕಮಲ್ ಹಾಸನ್ ಮೇರು ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವ್ರು ನಮ್ಮ ಕನ್ನಡಕ್ಕಿಂತ ದೊಡ್ಡವರಲ್ಲ ಅನ್ನೋದು ಸತ್ಯ. ಅದಕ್ಕೆ ಇವ್ರು ಯಾಕೆ ಮಾತಾಡ ನಮ್ಮ ಫಿಲಮ್ ಅಲ್ಲಿ ಯಾರು ಶಿವಣ್ಣ ಇವ್ರಾಗ ಯಾರು ಯಶ್ ಆಗ್ಲಿ ಸುದೀಪ್ ಆಗ್ಲಿ ಇವರೆಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಶಿವಣ್ಣ ಅಲ್ಲಿ ಕೂತ್ಕೊಂಡ್ರೆ ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಕೂತ್ಕೊಂಡಿದ್ರು, ಶಿವಣ್ಣನೇ ವ್ಯಕ್ತಪಡಿಸ್ತಿಲ್ಲ ಅಲ್ಲಿ ನಾವ್ ಯಾಕೆ ಮಾತಾಡೋಣ ಅನ್ನೋ ಹತ್ರ ಇವ್ರಿಗೆ ಏನೋ ಮನೋಭಾವ ಬಂದಿರ್ಬೋದು. ಬಟ್ ಆದ್ರೆ ಶಿವಣ್ಣ ದೊಡ್ಡ ತಪ್ಪು ಮಾಡಿದ್ರು. ಶಿವಣ್ಣನ ನಾವು ಎಷ್ಟು ಎಲ್ಲಿ ಇಟ್ಕೊಂಡಿದ್ವಿ ಅಂದ್ರೆ ಅಷ್ಟು ಇಟ್ಕೊಂಡು ಶಿವಣ್ಣ ಒಂದೇ ಮಾತಾಡ್ಬೋಯ್ತು, ಕಮಲ್ ಹಾಸನ್ ನೀನು ಅಭಿಮಾನಿ ಆಗಿರೋ ಮತ್ತೊಂದಾಗಿರೋ ಕಮಲ್ ಹಾಸನ್ ವಿಷಾದ ಎಕ್ಸೆಪ್ಟ್ ಈ ದೊಡ್ಡ ಮಟ್ಟಕ್ಕೆ ಆಗ್ತಾರೆ. ಹೆಂಗಾಗಿದೆ ಅಂದ್ರೆ ಈಗ ನೋಡಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ಎಲ್ಲಿಂದನೋ ಹೊರಗಡೆ ಅವ್ರನ್ನ ರಾಯಭಾರಿಯನ್ನ 6 ಕೋಟಿ 20 ಲಕ್ಷ ಏನೋ ದುಡ್ಡು, ಇಲ್ಲಿ ಯಾರು ಗತಿ ಇಲ್ಲ ಇವ್ರಿಗೆ ಅನ್ನೋ ಲೆಕ್ಕದಲ್ಲಿ. ಅಂದ್ರೆ ಒಬ್ಬೊಬ್ರು ನಾವ್ ಈ ತರ ಬಿಡ್ತಾ ಹೋಗ್ತಿದ್ರೆ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸ್ತಾನೆ ಟೇಕನ್ ಫಾರ್ ಗ್ರಾಂಟೆಡ್ ಆಗೋಗುತ್ತೆ. ನೀವ್ ಹೇಳ್ದಂಗೆ ಮೇಡಮ್, ಯಶ್ ಅವ್ರಿಗಿಂತ ದೊಡ್ಡ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಅಂದ್ರೆ ಇಂಡಿಯಾನಲ್ಲಿ ಇಲ್ಲ. ಅವ್ರು ಉಚಿತವಾಗಿ ಮಾಡಕ್ ವೆರಿ ಗುಡ್. ಅನಿಲ್ ಕುಂಬ್ಳೆ ಮಾಡ್ಲಿಲ್ಲ. ಇವರು ಪ್ಯಾನ್ ಇಂಡಿಯಾ ಬೇಕಲ್ಲ ಇವ್ರಿಗೆ, ಬಿಸ್ನೆಸ್ ನಂದು ಬಿಸ್ನೆಸ್ ಇದೆ, ಸೊ ಆ ಬಿಸ್ನೆಸ್ ಇದೇ ಬೇರೆ ಅದು. ಸೊ ನಮ್ಗೆ ವಿಸಿಬಿಲಿಟಿ ಬೇಕು ಅಂತ ಎಷ್ಟಿದಾರಲ್ಲ, ಎಷ್ಟಿಗಿಂತ ದೊಡ್ಡದು ಬೇಕಾ ನಮ್ಗೆ? ರಮ್ಯಾ ಇದ್ರಲ್ವಾ, ಬೈ ಚಾನ್ಸ್ ರಮ್ಯಾಗೆ ವಿಸಿಬಿಲಿಟಿ ಇಲ್ಲ ಟು ಬಿ ಫ್ರಾಂಕ್, ಬಟ್ ಎಷ್ಟಿಗಿದೆ ಎಂಟೈರ್ ಇಂಡಿಯನ್ ಪ್ಯಾನ್ ಇಂಡಿಯಾ ಫೇಮಸ್ ಆಗಿದೆ. ಪ್ಯಾನ್ ಇಂಡಿಯಾ ಆ ಕಡೆ ಹೋಗಬಹುದಾಗಿತ್ತು. ಆಮೇಲೆ 6 ಕೋಟಿ ಪ್ಯಾನ್ ಇಂಡಿಯಾ ಸ್ಟಾರ್ ಖಂಡಿತ ಸುದೀಪ್ ಕೊಡ್ಬೋದು, ಹುಡುಗಿರಿಗೆ ಕೊಡ್ಬೇಕು ಅಂತ ಏನಿಲ್ವಲ್ಲ. ಅದು ಸ್ಟ್ರಾಟಜಿ ಗೊತ್ತಿಲ್ಲ. ಒಟ್ನಲ್ಲಿ ಕನ್ನಡಿಗರ ಮೇಲೆ ಎಂಟೈರ್ ಇಂಡಿಯನ್ ಅಲ್ಲಿ ಕೋಟಿ ಜನ ಲೇಡೀಸ್ ಫ್ಯಾನ್ ಇದಾರೆ. ಮತ್ತೆ ಅವ್ರ ಸ್ಕಿನ್ ಟೋನ್ ಚೆನ್ನಾಗಿದೆ. ನಾವು ಸ್ವಲ್ಪ ಇದಾಗ ಇಂಟರ್ಕೇಟ್ ಆಗಿ ಹೋದ್ರೆ ಸ್ಕಿನ್ ಟೋನ್ ಸೂಪರ್ ಆಗಿದೆ, ಅದನ್ನ ಖಂಡಿತವಾಗ್ಲೂ ಬಳಸ್ತಾರೆ. ಖಂಡಿತವಾಗ್ಲೂ ಅವ್ರದ್ದು 5,000 ಕೋಟಿ ಏನು ಟಾರ್ಗೆಟ್ ಇದೆ, ಈಗಲೂ ಹೇಳ್ತೀನಿ ಸುದೀಪ್ ಅವ್ರನ್ನ ಅಥವಾ ಇವ್ರನ್ನ ಅಥವಾ ಎಷ್ಟನ್ನು ಬಳಸ್ಕೊಂಡ್ಲಿ ಖಂಡಿತವಾಗ್ಲೂ 5,000 ಟಾರ್ಗೆಟ್ ಅಚೀವ್ ಮಾಡೇ ಮಾಡ್ತಾರೆ. ಅಂದ್ರೆ ನಮ್ಮನೆಯವರ ಬೆಲೆ ಅಥವಾ ರುಚಿ ಯೋಗ್ಯತೆ ಗೊತ್ತಾಗಲ್ಲ ಅನ್ನೋದಕ್ಕೆ ಅದು ಒಂದು ಎಕ್ಸಾಂಪಲ್. ಒಟ್ಟಿನಲ್ಲಿ ಕಮಲ್ ಹಾಸನ್ ಅವರ ಈ ಬಂಡತನ, ಈ ಉದ್ದಟತನ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ತುಂಬಾ ಒಂದು ಸ್ಟೇಟ್ಮೆಂಟ್ ಹೇಳ್ಬೇಕಂತೆ, ಅವರು 3 ದಿವಸದಿಂದ ಅವ್ರದ್ದು ಹಾಗೆ ಇದ್ದಾರೆ, ಅವ್ರ ನಿಲುವು ಚೇಂಜ್ ಆಗ್ತಾ ಇಲ್ಲ. ಇದೇ ಶಿವರಾಜ್ ಕುಮಾರ್ ಅವರೇ ಅದು ಹೋಗಿ ಬಂದಿರೋದ್ರಿಂದ ಅವ್ರ ಮೇಲೆ ಇವಾಗ ನೈತಿಕ ಜವಾಬ್ದಾರಿ ಇದೆ. ಸೊ ಅದಕ್ಕೆ ಶಿವಣ್ಣ ಅವರು ಒಂದಿಬ್ರು ಒಳ್ಳೆ ಏನ್ ಹೇಳ್ತೀವಿ ಭಾಷಾ ತಜ್ಞರಿಗೆ ಫೋನ್ ಮಾಡಿ ಏನಿದು ಅಂತ ವಿಚಾರ ಒಂದು ಅರ್ಧ ಗಂಟೆ ಕುತ್ಕೊಂಡು ಕೂಲಂಕಷವಾಗಿ ಮಾತಾಡಿ. ನನ್ಗನ್ಸುತ್ತೆ ಅವ್ರು ಯಾರು ಇದನ್ನ ಅಷ್ಟು ದೊಡ್ಡ ವಿಚಾರವಾಗಿ ತಗೊಂಡೇ ಇಲ್ಲ ಅನ್ಸುತ್ತೆ. ಅದೇ ಮೇಡಮ್, ಅವ್ರು ಹೇಳಿ ಇಲ್ಲ ಸರ್ ಈ ತರ ನಿಜ ಈ ತರ ಇದೆ, ನಾನು ನೋಡಿದೀನಿ, ನಾನು 5 ಜನ ಜೊತೆ ಸ್ಪೆಷಲಿಸ್ಟ್ಗಳ ಹತ್ರ ನಾನು ನೋಡಿದೀನಿ, ಇದು ತಪ್ಪು ನೀವು ಹೇಳಿರೋದು, ಅದಕ್ಕೋಸ್ಕರ ನಾನು ಇದೊಂದು ನೀವು ಕ್ಷಮೆ ಕೇಳಲೇಬೇಕು, ಇಲ್ಲಾಂದ್ರೆ ನಾನು ನಿಮ್ ಜೊತೆ ಸ್ನೇಹ ಬಿಡ್ಬೇಕಾಗತ್ತೆ ಅನ್ನೋ ಒಂದು ಧೀಮಂತತನ ಬಿಟ್ರೆ ಅವರು ಮಾಡಿದ್ರೆ ಖಂಡಿತವಾಗ್ಲೂ ಬದಲಾವಣೆ ಆಗ್ತಾರೆ. ನಮ್ಮ ಶಿವರಾಜ್ ಕುಮಾರ್ ಕನ್ನಡಕ್ಕೋಸ್ಕರ ಸಾಯೋದು ಬೇಡ, ಇದೊಂದು ಸ್ಟೇಟ್ಮೆಂಟ್ ಕೊಡ್ಲಿ ಸಾಕು. ನಾವು ಶಿವರಾಜ್ ಕುಮಾರ್ಗೆ ನನ್ನ ಆಯುಸ್ಸು ಕೂಡ ಒಂದು 20 ವರ್ಷದ ಆಯುಸ್ಸು ಅವ್ರಿಗೆ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಮೇಡಮ್, ನಾನೀಗ ಕಮಲ್ ಹಾಸನ್ ಈ ಕೂಡಲೇ ಅವ್ರಿಗೆ ಕ್ಷಮೆ ಮಾಡಿದ್ರೆ
ನಾವು ಕರ್ನಾಟಕಕ್ಕೆ ನೆಕ್ಸ್ಟ್ ಬಿಡ್ತೀವಿ ಅವ್ರನ್ನ, ಇಲ್ಲ ಅಂದರೆ ಕರ್ನಾಟಕ ಕಾಲಿಡಕ್ಕೆ ಬಿಡಲ್ಲ. ಇನ್ನೊಂದು ಯಾವುದೇ ಕಾರಣಕ್ಕೂ ಪಿಕ್ಚರ್ನ ಬಿಡುಗಡೆ ಮಾಡೋಕ್ಕೆ ಬಿಡೋದೇ ಇಲ್ಲ. ಆಮೇಲೆ ಶಿವಣ್ಣ ನಾನು ಹೇಳ್ತಿದ್ದಲ್ಲ, ಶಿವಣ್ಣನೇ ಮಾತಾಡ್ಬೇಕೀಗ ಅವ್ರಿಗೆ, ಯಾಕಂದರೆ ಶಿವಣ್ಣ ಅಲ್ಲಿ ಇರೋದ್ರಿಂದ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಯಾಕಂದರೆ ಶಿವಣ್ಣನ ಒಬ್ಬರು ಇವಾಗ ಕನ್ನಡ ಚಕ್ರವರ್ತಿ ದೊಡ್ಡ ಮನೆಯವರು ಅಂದ್ಕೊಂಡು ಎಲ್ಲರೂ ಸುಮ್ಮನಿದ್ದಾರೆ. ಶಿವಣ್ಣ ಮಾತಾಡಿದ್ರೆ ನಾವು ಯಾಕೆ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಅದೇ ಕೂತಿರೋದು. ಬಟ್ ಶಿವಣ್ಣ ಏನಿದ್ದಕ್ಕೆ, ಯಾಕಂದ್ರೆ ಶಿವಣ್ಣ ಇರೋದ್ರೆ ಶಿವಣ್ಣನೇ ಮಾತಾಡಬೇಕು, ಕಮಲ ಸತ್ತ ಕ್ಷಮೆ ಯಾಕೆ ಕೇಳಿಸ್ಬೇಕು, ಶಿವಣ್ಣ ಮಾತಾಡಬೇಕು ಅಂತ ಶಿವಣ್ಣ ಅವರು ಇವತ್ತು ಅವರ ನಿಜವಾದ ಕನ್ನಡ ಅಭಿಮಾನ ಮತ್ತೆ ನಮ್ಮ 7 ಕೋಟಿ ಜನರದ್ದು ಅವರು ಸೋ ಮಚ್ ಇಬ್ಬರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಕನ್ನಡ ಭಾಷೆ ಅತ್ಯಂತ ಧೀಮಂತ ಭಾಷೆ, ದೊಡ್ಡ ಇತಿಹಾಸವನ್ನ ಹೊಂದಿರುವಂತ ಭಾಷೆ. ಭಾಷಾ ಜ್ಞಾನವನ್ನ ಕಮಲ್ ಹಾಸನ್ ಅವರು ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಕನ್ನಡದಲ್ಲೂ ನಿಮಗೆ ಬಹಳ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕಿದೆ. ಕನ್ನಡಿಗರು ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ದಾರೆ. ಅದಕ್ಕಾದ್ರೂ ಆ ನಿಯತ್ತನಾದ್ರೂ ಇಟ್ಕೊಂಡು ಬೆಲೆ ಕೊಡಿ. ಅಂಡ್ ಕನ್ನಡದ ಸೋಕಾಲ್ ದೊಡ್ಡ ದೊಡ್ಡ ನಟರು, ಕನ್ನಡಕ್ಕಿಂತ ನೀವು ಯಾರು ದೊಡ್ಡವರಲ್ಲ, ಅದು ನಿಮಗೂ ಗೊತ್ತಿದೆ. ಅಂಡ್ ನೀವೆಲ್ಲ ಬಹಳ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅನ್ನೋದು ನಮಗೆ ಗೊತ್ತಿದೆ. ನಿಮ್ಮ ಮೇಲೆ ನೀವು ನಮ್ಮ ನಟರು ಅನ್ನೋಂಥ ಗೌರವ ಇದೆ. ಆ ಗೌರವವನ್ನ ಉಳಿಸ್ಕೊಳ್ಳಿ. ನೀವು ಇಷ್ಟು ಜನ ಕನ್ನಡಿಗರ, ಇಷ್ಟು ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಅಂಡ್ ದಿಸ್ ಇಸ್ ದ ಹೈ ಟೈಮ್. ನೀವು ಪರಭಾಷಿಗ ನಟರಿಗಾಗ್ಲಿ ಯಾರಿಗೇ ಆಗ್ಲಿ, ನಮ್ಮ ಕನ್ನಡಕ್ಕಿಂತ ನೀವು ದೊಡ್ಡವರಲ್ಲ, ನೀವು ಮಾತಾಡಿದ್ದು ತಪ್ಪು ಅಂತ ಹೇಳಿದ್ರಲ್ಲಿ ಯಾವುದು ತಪ್ಪಿಲ್ಲ ಅಂತ ಅನ್ಸುತ್ತೆ.